ನನ್ನ ಹೆಸರು ಡಾಕ್ಟರ್ ಕಿಶೋರ್ ಸಿ ಕುಮಟಾಕರ್. ನಾನು ವೃತ್ತಿಯಲ್ಲಿ ಡಾಕ್ಟರ್ ಆಗಿ ಸ್ತ್ರೀರೋಗ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಸರ್ವೀಸು ಸ್ತ್ರೀರೋಗ ತಜ್ಞರಾಗಿ 26ನೇ ವರ್ಷದಲ್ಲಿ ಕಾಲಿಟ್ಟಿದ್ದೇನೆ. ನನ್ನ ಊರು ಕುಮಟಾ. ನಾನು ಹುಟ್ಟು ಬೆಳೆದ ಊರು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ. ಅಲ್ಲಿ ನನ್ನ ವಿದ್ಯಾಭ್ಯಾಸ ಪ್ರೈಮರಿ ಸ್ಕೂಲು, ಹೈಸ್ಕೂಲು ಮತ್ತು PUC ಸೆಕೆಂಡ್ ಇಯರ್ ತನಕ ಕುಮಟಾದಲ್ಲೇ ನನ್ನ ಶಿಕ್ಷಣವನ್ನು ಮುಗಿಸಿ ಆಮೇಲೆ ನಾನು ಹೆಚ್ಚಿನ ಶಿಕ್ಷಣಕ್ಕಾಗಿ ಹುಬ್ಬಳ್ಳಿಗೆ ಹೋದೆ. ಹುಬ್ಬಳ್ಳಿಯಲ್ಲಿ ನಾನು ನನ್ನ MBBS ಡಿಗ್ರಿ ಮತ್ತು ನನ್ನ MD ಕ್ವಾಲಿಫಿಕೇಷನನ್ನು ಎರಡೂ ಕೂಡ ಹುಬ್ಬಳ್ಳಿ ಕರ್ನಾಟಕ ಮೆಡಿಕಲ್ ಕಾಲೇಜಿನಿಂದ ಪಡೆದು ಆಮೇಲೆ ಸರ್ಕಾರಿ ಸೇವೆಯನ್ನು 2 ದಿನದಲ್ಲಿ ಮುಗಿದ 2ನೇ ದಿನದೊಳಗೆ ಸರ್ಕಾರಿ ಸೇವೆಗೆ ಸೇರಿದೆ. ಮುಖ್ಯವಾಗಿ ನಾನು ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದವನು. ನನ್ನ ಜೀವನ ಹೀಗಿತ್ತಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ನಾವು 3 ಅಕ್ಕ ತಂಗಿಯರು, ನಾವಿಬ್ರು ಅಣ್ಣ ತಮ್ಮಂದಿರು. ಪ್ರೈಮರಿ ಸ್ಕೂಲ್ನಲ್ಲಿ ನಾನು ಜಾಯಿನ್ ಆಗಬೇಕಿದ್ರೆ, ಪ್ರೈಮರಿ ಸ್ಕೂಲ್ ಅಂದರೆ 7 ವರ್ಷ ಇರ್ತದೆ. ಆದರೆ ಪ್ರೈಮರಿ ಸ್ಕೂಲ್ನಲ್ಲಿ ನನಗೆ ಆ ಟೈಮಿಗೆ ನಾನು ತುಂಬ ಹುಷಾರಿದ್ದಂತೆ. ಆದ್ದರಿಂದ ಆ ಟೀಚರ್ ನನಗೆ ಮೊದಲನೇ ಸ್ಟ್ಯಾಂಡರ್ಡ್ ಬೇಡ, ನಿನಗೆ 2ನೇ ಸ್ಟ್ಯಾಂಡರ್ಡ್ ಡೈರೆಕ್ಟ್ ಕುಳಿಸ್ಬಿಟ್ರು. ಸೊ ನನ್ನ ಪ್ರೈಮರಿ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ನಲ್ಲಿ ಬರೀ 6 ವರ್ಷ ರೆಕಾರ್ಡ್ ಆಗಿದ್ದಿದೆ. ಡೇಟ್ ಆಫ್ ಅಡ್ಮಿಷನ್ ಮತ್ತು ಡೇಟ್ ಆಫ್ ಲಿವಿಂಗ್ ಬರೀ 6 ವರ್ಷ ಇದೆ. ಇದು ಆವಾಗ ನನಗೆ ಅದರ ಬಗ್ಗೆ ಕಲ್ಪನೆ ಕೂಡ ಬರಲಿಲ್ಲ. ಆದರೆ ನನಗೆ ಮೆಡಿಕಲ್ ಸೀಟ್ ಸಿಕ್ಕಿದಾಗ ಈ ಲಿವಿಂಗ್ ಸರ್ಟಿಫಿಕೇಟನ್ನು ನೋಡಿದಾಗ ಅವರು, ನಿನ್ನ ಪ್ರೈಮರಿ ಸ್ಕೂಲ್ ಕರಿಯರ್ ಬರೀ 6 ವರ್ಷ ಇದೆಯಲ್ಲ, ಸೀಟ್ ಸಿಕ್ಕಿದ್ರು 1 ವರ್ಷ ಲೇಟಾಗಿ ಆಮೇಲೆ ಜಾಯಿನ್ ಆಗಬೇಕಂದು ಹೇಳಿದ್ರಂದಾಯಿತು. ನಾನು ಆಮೇಲೆ ಅದೇ ಪ್ರೈಮರಿ ಸ್ಕೂಲ್, ನಾನು ಕಲಿತಂಥ ಪ್ರೈಮರಿ ಸ್ಕೂಲಿಗೆ ಹೋಗಿ ಅಲ್ಲಿ ಕೇಳಿದಾಗ ಚಂದಾವರ್ಕರ್ ಅಂದೇ ಹೆಡ್ ಮಾಸ್ಟರ್ ಇದ್ದರು. ಅವರು ಹಿ ಹ್ಯಾಸ್ ಬೀನ್ ಎಕ್ಸಾಮಿನ್ಡ್ ಎಕ್ಸ್ಟರ್ನಲಿ ಆ್ಯಂಡ್ ಪ್ರಮೋಟೆಡ್ ಟು ಸೆಕೆಂಡ್ ಸ್ಟ್ಯಾಂಡರ್ಡ್ ಡೈರೆಕ್ಟ್ಲಿ ಅಂದು ರೆಡ್ ಇಂಕ್ನಲ್ಲಿ ಬರೆದು ಕೊಟ್ಟರು. ನಾನು ಅದನ್ನು ತಗೊಂಡೋಗಿ ಡೈರೆಕ್ಟ್ರೇಟಿಗೆ ಅದನ್ನು ಸಬ್ಮಿಟ್ ಮಾಡಿದೆ. ಹಾಗೆ ನಾನು ಫಸ್ಟ್ MBBS ಸೇರಬೇಕಾದ್ರೆ ಒಂದು 3 ತಿಂಗಳ ಲೇಟೇ ಆಯಿತು. ಹೈಸ್ಕೂಲ್ ಕರಿಯರು ಗಿಬಾಯ್ ಸ್ಕೂಲ್ ಅಂತೇಳಿ, ಅದು ಕೂಡ ಅದಕ್ಕೆ ಒಂದು ಒಳ್ಳೆಯ 100 ವರ್ಷದ ಇತಿಹಾಸ ಇದೆ. ಹೈಸ್ಕೂಲ್ ಕರಿಯರಲ್ಲಿ ಇನ್ನು ಕೆಲವೊಂದು ನಿದರ್ಶನಗಳನ್ನು ಹೇಳಬೇಕಂತ ಹೇಳಿದರೆ, ಒಂದು ಮ್ಯಾಥಮೆಟಿಕ್ಸ್ ಟೀಚರು ಅವರು ಮ್ಯಾಥಮೆಟಿಕ್ಸ್ ಕೊಡೋರು ಕ್ಲಾಸ್ನಲ್ಲಿ, ಇದನ್ನು ಬಿಡಿಸಿಯಪ್ಪ ಅಂತೇಳಿ ನಾನು ಒಂದು 5 ನಿಮಿಷ ಬಿಟ್ಟು ಬರ್ತೀನಿ ಅಥವಾ ಅಲ್ಲೇ ಕೂತ್ಕೊಳ್ಳೋರು ಅವರು. ನಾನು ಇಮಿಡಿಯೇಟ್ ಅವರಿಗೆ ಮ್ಯಾಥಮೆಟಿಕ್ಸ್ ಅವರು ಕ್ವಶನ್ಸ್ ಕೊಟ್ಟಾಗ ಆನ್ಸರ್ ಹೇಳಿಬಿಡೋನು. ಒಂದಿನ ಅವರು ನನಗೆ ಓಪನ್ ಕ್ಲಾಸ್ನಲ್ಲಿ ನಿಲ್ಲಿಸಿ ಕೇಳಿದರು, ಅಲ್ಲ ಕಿಶೋರ್, ನೀನು ಇದನ್ನು ಇಮಿಡಿಯೇಟ್ ಆಗಿ ಹೇಗೆ ಮಾಡ್ತೀವಿ, ಇದಕ್ಕೆ ಆನ್ಸರ್ ಹೇಗೆ ಕೊಡ್ತೀನಿ ನೀನು ಅಂತೇಳಿ. ಆಮೇಲೆ ಆವಾಗ ನಾನಿನ್ನು ಸಣ್ಣ ಹುಡುಗಲ್ಲ, ನಾನು ಐ ಜಸ್ಟ್ ಗೇವ್ ಎ ಸ್ಮೈಲ್, ಒಂದು ನಗೆಯಾಡಿ ಹೇಳಿದೆ, ಇಲ್ಲ ಸರ್, ನಾನು ಮಗ್ಗಿಯೆಲ್ಲ ಆ ರೀತಿ ಲೆಕ್ಕ ಆಗ್ತಾ ಹೋಗೋದಿಲ್ಲ. 2 1 2 ಅಥವಾ 19 9 ಅಂತ ತಿಳ್ಕೊಳ್ಳಿ. 19 9 ಅಂತ ಹೇಳಿದ್ರೆ 19 2 3 4 ಆ ರೀತಿ ನಾನು ಲೆಕ್ಕ ಹಾಕೋದಿಲ್ಲ. 19 10 ಎಷ್ಟು ತಲೆಯೊಳಗೆ ಲೆಕ್ಕ ಹಾಕಿರ್ತಿದ್ದೆ, 190. ಅದಕ್ಕೆ 10 ಪ್ಲಸ್ ಮಾಡಿ 200 ಮೈನಸ್ 11 ಮಾಡಿಬಿಡ್ತಿದ್ದೆ. ಆವಾಗ 19 9 ಬಂದ್ಬಿಡುದು. 190 ಮೈನಸ್ 20 ಪ್ಲಸ್ 1 ಆ ರೀತಿ ಲೆಕ್ಕ ಅಂದರೆ ಕರೆಕ್ಟಾಗಿ ಆ ರೀತಿ ಹೇಳ್ಬಿಡ್ತಿದ್ದೆ ಅವರಿಗೆ. ಈಗ ಅದೇ ಒಂದೇ 19 9 ಅಂದೇ ಅಲ್ಲ, 17 8 ಇರಲಿ ಅಥವಾ 19 8 ಇರಲಿ, ಈ ರೀತಿ ದೊಡ್ಡ ದೊಡ್ಡ ಮಗ್ಗಿಗಳನ್ನು ಇಂಟು 10 ಮಾಡಿಕೊಂಡ್ರೆ ಒಂದು ರೌಂಡ್ ಫಿಗರ್ ಬರುತ್ತೆ ನೋಡಿ. ಅದಕ್ಕೆ ಮೈನಸ್ 1 ರೌಂಡ್ ಫಿಗರ್ ಮಾಡಿ ಪ್ಲಸ್ 1 2 ಮಾಡಿಕೊಂಡು ಆ ರೀತಿ ಮ್ಯಾಥಮೆಟಿಕ್ಸನ್ನು ಬಿಡಿಸ್ತಿದ್ದೆ. ಆ ಮ್ಯಾಥಮೆಟಿಕ್ಸ್ ಟೀಚರ್ ಕೂಡ ತುಂಬ ಅದನ್ನೆಲ್ಲ ಕೇಳ್ಕೊಂಡು ತುಂಬ ಖುಷಿಪಟ್ಟರು. ಉಳಿದ ಮಕ್ಕಳಿಗೂ ಕೂಡ ಅದೇ ರೀತಿ ಹೇಳ್ತಿದ್ರು. ನನ್ನ ಅಕ್ಕ ಕೂಡ ಒಂದು ಸ್ವಲ್ಪ ಐ ಪ್ರಾಬ್ಲಮ್ ಇತ್ತು, ನನ್ನ ತಂದೆಗೆ ಹುಷಾರಿರಲಿಲ್ಲ. ಯಾಕೋ ನನಗೆ ಒಂದು ಕಡೆಯಲ್ಲಿ ನಾನು ಡಾಕ್ಟರ್ ಆಗಬೇಕು. ಆ್ಯಂಡ್ ನಮ್ಮ ಫ್ಯಾಮಿಲಿಯಲ್ಲಿ ಕೆಲವರು ಡಾಕ್ಟರ್ಸು ಇದ್ದರು, ಅದರೊಳಗೂ ಕೂಡ ಕೆಲವರು ಸ್ತ್ರೀರೋಗ ತಜ್ಞರು ಕೂಡ ಇದ್ದರು. ನನಗೆ ಒಂದು ಕಡೆ ಮನಸ್ಸಿಗೆ ಅನಿಸ್ತಿತ್ತು, ಆದರೆ ಇದು ಸಾಧ್ಯವಾ ಈ ಬಡತನದೊಳಗೆ? ಯಾಕಂದರೆ ನಮ್ಮ ಪರಿಸ್ಥಿತಿ ಹೀಗಿತ್ತಂತ ಹೇಳಿದರೆ, ನಾನು ಕುಮಟಾ ಬಿಟ್ಟು ಬೇರೆ ಊರಲ್ಲಿ ಮೆಡಿಕಲ್ಲು ಅಥವಾ ಬೇರೆ ಯಾವುದೇ ಕೋರ್ಸಿಗೆ ಹೋಗೋದು ಸಾಧ್ಯತೆಗಳು ತುಂಬ ಕಡಿಮೆ ಇದ್ವು. ಯಾಕಂದರೆ ಆ ಟೈಮಿಗೆ ಫೈನಾನ್ಷಿಯಲಿ ಮ್ಯಾನೇಜ್ ಮಾಡೋದು ಅದು ಅಸಾಧ್ಯ ವಿಷಯವಾಗಿತ್ತು. ಹಾಗೆ ಅದರಿಂದ ಏನು ಮಾಡಿದ್ರು ನಮ್ಮ ಮನೆಯವರು, ನೀನು ಸೈನ್ಸ್ ತೊಗೊಳ್ಳೋದು ಬೇಡ, ಆರ್ಟ್ಸ್ ತೊಗೊಂಡ್ಬಿಡು ಅಂತ ಹೇಳಿದರು. ಸೊ ನನಗೇನು ಮಾಡಿದ್ರು, ಅವಾಗ ಗಿಬಾಯ್ ಸ್ಕೂಲ್ನಲ್ಲಿ 11th ಸ್ಟ್ಯಾಂಡರ್ಡ್ ಇತ್ತು ಆರ್ಟ್ಸ್. ಸೊ ಅಲ್ಲಿ ಕಡಿಮೆ ಫೀಸ್ ಇತ್ತದು. ಆ ಕಡಿಮೆ ಫೀಸಿಗೆ ತಗೊಂಡೋಗಿ ಆರ್ಟ್ಸಿಗೆ ಸೇರಿಸಿದ್ರಂದಾಯಿತು. ನಾನು ಬೆಳಿಗ್ಗಿಂದ ಸಂಜೆವರೆಗೆ ಕೂತೆ ಆ ದಿನ. ಯಾಕೋ ಮನಸ್ಸಿಗೆ ನೆಮ್ಮದಿನೇ ಇರಲಿಲ್ಲ. ಮನೆಗೆ ಬಂದು ನಾನು ಹತ್ಬಿಟ್ಟೆ, ಅಯ್ಯೋ ನನಗೆ ಆರ್ಟ್ಸ್ ಆಗೋಲ್ಲ, ನಾನು ಸೈನ್ಸ್ ಮಾಡಲೇಬೇಕು, ಯಾವುದೇ ಪರಿಸ್ಥಿತಿಯಲ್ಲೂ ನಾನು ಸೈನ್ಸಿಗೆ ಹೋಗ್ತೀನಿ ಅಂದೇಳಿ. ಅಷ್ಟೊತ್ತಿಗೆ ನಮ್ಮ ಮನೆ ಪಕ್ಕದಲ್ಲಿ ಬಾಳಿಗ ಅಂತೇಳಿ ಒಬ್ಬರು ಕ್ಲರ್ಕ್ ಇದ್ರು.
ಅವ್ರು ಹೇಳಿದ್ರು, ಅಯ್ಯೋ ನೀವು ಅದಕ್ಕೆ ಚಿಂತೆ ಮಾಡ್ಬೇಕಂದಿಲ್ಲ, ಫೀಸೆಲ್ಲ ಒಂದೇ ಸಲ ತುಂಬಬೇಕಂದಿಲ್ಲ, ನೀನು ಎಷ್ಟಿದೆ ಅಷ್ಟನ್ನು ತುಂಬು ಈಗ, ಆಮೇಲೆ ತುಂಬಿದ್ರೆ ಆಯ್ತು ಅಂತೇಳಿ 2ನೇ ದಿನ ನನಗೆ ಸೈನ್ಸಿಗೆ ಕರ್ಕೊಂಡೋಗಿ ಅಡ್ಮಿಷನ್ ಮಾಡಿಸಿದ್ರು. ಸೊ ಅಲ್ಲಿ ಒಂದು ತಿರುವು ನೋಡಿ. ಒಂದು ವೇಳೆ ನಾನು ಆರ್ಟ್ಸೇ ಕಂಟಿನ್ಯೂ ಆಗಿದ್ದಿದ್ರೆ ನಾನು ಹೆಚ್ಚಾಗಿ ಈ ವೇದಿಕೆಯಲ್ಲಿ ಸ್ತ್ರೀರೋಗ ತಜ್ಞನಾಗಿ ಕೊಡ್ತಾ ಇರಲಿಲ್ಲ ಹಂಗೆ ಅನ್ನಿಸ್ತದೆ. ಸೊ ಹಾಗೆ ನಾನು ಸೈನ್ಸಿಗೆ ಸೇರಿಕೊಂಡೆ ಅಂದಾಯ್ತು. ಸೈನ್ಸಿಗೆ ಸೇರಿ ಅಲ್ಲಿಯೂ ಕೂಡ ಒಳ್ಳೆ ಪರ್ಸೆಂಟೇಜ್ ಮಾಡಿ PUC ಸೆಕೆಂಡ್ ಇಯರ್ದಲ್ಲಿ ನಂದೇ ಹೈಯೆಸ್ಟ್ ಇತ್ತು. ಆ ಟೈಮಿಗೆ ಮೆಡಿಕಲ್ ಸೀಟ್ ಸಿಗೋದಂತ ಹೇಳಿದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಆ 3% ಹೈಯೆಸ್ಟ್ ಬಂದರೆ ಮೆರಿಟ್ ಮೇಲೆ ಹಾಕ್ಬಿಡೋರು. ಈಗಿನ ಥರ CET ಗೀಟಿ ಥರ ಇರಲಿಲ್ಲ. CET ಸಿಕ್ಕಿದ ಮೇಲೆ ಇನ್ನು ಹುಬ್ಬಳ್ಳಿಗೆ ಹೋಗಬೇಕಲ್ಲ, ನಾನು ಹುಬ್ಬಳ್ಳಿಗೆ ಹೋಗ್ಬೇಕಿದ್ರೆ ಅಡ್ಮಿಷನ್ನಿಗೆ ಹೋಗ್ಬೇಕಂದಾಯ್ತು. ಆ ಟೈಮಿಗೆ ನಾನು ಹೋಗಿ ಆ MBBSಗೆ ಅಷ್ಟೆಲ್ಲ ದುಡ್ಡು ತುಂಬಿ ಕಲಿಯೋದು ತುಂಬ ಕಷ್ಟವಿತ್ತು. ನನಗೆ ಎಲ್ಲ ಸ್ಕಾಲರ್ಶಿಪ್ ಬರ್ತಿತ್ತು, ಆದರೂ ಕೂಡ ಅದೆಲ್ಲ ಲೇಟಾಗಿ ಬರುತ್ತೆ, ಅಂದರೆ ವರ್ಷದ ಎಂಡಿಗೆ ಹೀಗೆ ಬರ್ತಿತ್ತು. ಒಮ್ಮೆಲೆ ಹೋಗಬೇಕಿದ್ರೆ ನಾನಲ್ಲಿ ಉಳ್ಕೊಳ್ಳಿಕ್ಕೆ, ಫೀಸಿಗೆ ಇವಕ್ಕೆಲ್ಲ ಖರ್ಚು ಬೇಕಾಗ್ತಿತ್ತು. ಬಟ್ ನನ್ನ ಲಕ್ಕಿಗೆ ಆ ಟೈಮಿಗೆ ನೀಲು ವಿನೋದ್ ಯು ಭಟ್, ಶೇಷಗಿರಿ ಕಾಮತ್ ಇವರೆಲ್ಲ ನನಗೆ ಇಷ್ಟು ಹೆಲ್ಪ್ ಮಾಡಿದ್ರು ಅಂತ ಹೇಳಿದರೆ ನಾನು ಕರೆಕ್ಟಾಗಿ ಮೆಡಿಕಲ್ ಕಾಲೇಜಿಗೆ ಹೋಗಿ ಸೇರಿದೆ. ಅದರ ನಂತರ ನಾನು ಮತ್ತೆ ನನಗೇನಿತ್ತು, MBBS ಮುಗಿದ ಮೇಲೆ ನಾನು ಪೋಸ್ಟ್ ಗ್ರಾಜುಯೇಷನ್ ಮಾಡಲೇಬೇಕಂತ ತಲೆಯಲ್ಲಿತ್ತು ನನಗೆ. ಬಟ್ ಆ ಟೈಮಿಗೆ PGಗೆ ನನಗೆ ಯಾವ ಬ್ರ್ಯಾಂಚಲ್ಲಾದರೂ ಸಿಗ್ತಿತ್ತು. ಆದರೆ ಈ ಗೈನೆಕ್ ಅಂತ ಹೇಳಿದ್ರೆ ನನಗೆ ತುಂಬ ಇಷ್ಟ ಇತ್ತು. ಆದ್ದರಿಂದ ನಾನು ಗೈನೆಕ್ ಬ್ರ್ಯಾಂಚಿಗೆ ಸೇರಿಕೊಂಡೆ. ಗೈನೆಕ್ ಬ್ರ್ಯಾಂಚಲ್ಲಿ MDಯನ್ನು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಮುಗಿಸಿದೆ. ನಾನು ಆ MD ಪರೀಕ್ಷೆಯಲ್ಲಿ ಮೊದಲನೇ ರ್ಯಾಂಕ್ ಪಡೆದೆ ಕರ್ನಾಟಕ ಯೂನಿವರ್ಸಿಟಿ.